ಹಂಗೆ ಇರಿ. ಬಳೆ ಎಲ್ಲ ಇಷ್ಟ ಆಯ್ತಾ? ಬಳೆ ಇಷ್ಟ ಆಯ್ತಾ ನಿಮಗೆ? ಬಳೆ ಎಲ್ಲ ಇಷ್ಟ ಆಯ್ತಾ ಎಲ್ಲರಿಗೂ? ಅವೆಲ್ಲ ರೇಟ್ ಕಡಿಮೆ ಆಗ್ಲಿ. ನಾನು ಬಣ್ಣ ಹಾಕೊಂಡಿರೋಂತಾನೆ ಕರೀತಿರೋದು. ಬಳೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ತಮ್ಲೈನ್ ನೋಡಿ ಎಲ್ರಿಗೂ ಗೊತ್ತಾಗಿದೆ. ನಾನಿವತ್ತು ಬಳೆ ಶಾಸ್ತ್ರಕ್ಕೆ ಬಂದಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬಳೆ ಶಾಸ್ತ್ರ ಇಲ್ಲ ನಮ್ಮ ಕುಣಿಗಲ್ ಅಗ್ರಹಾರದಲ್ಲಿ ಇರೋದು. ಆಲ್ಮೋಸ್ಟು ಗೊತ್ತಿರುತ್ತೆ. ಸವಿತಾ ರಮೇಶ್ ಅಂತ ಹೇಳಿ ಮಗಂದು ಮದುವೆ, ಇದು ಮಗನ ಮದುವೆ ಇರೋದ್ರಿಂದ ಅವರು ಬಳೆ ತೊಡಿಸೋದಕ್ಕೆ ನಮ್ಮನ್ನು ಚೂಸ್ ಮಾಡಿದರು. ಈ ವಿಡಿಯೋ ಮೂಲಕ ಅವಕ್ಕಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮಗನ ಮದುವೆ ಇರೋದ್ರಿಂದ ಬಳೆ ತೊಡ್ಸೋಕೆ ಹೇಳಿದರು. ಕಪ್ಪು ಬಳೆ ಎರಡೆರಡು ಹಾಕಿ ಫಸ್ಟು ಹೂವಿನ ಬಳೆ ಹಾಕ್ತೀವಿ. ಹೂವಿನ ಬಳೆ ಹಾಕಿದ್ಮೇಲೆ ಕಪ್ಪು ಬಳೆನ ಹಾಕ್ತೀವಿ. ಹೂವಿನ ಬಳೆ ಚೂಸ್ ಮಾಡಿದ್ರಲ್ಲ, ಹೂವಿನ ಬಳೆ ಈಗ ಹೊಸ್ದಾಗಿ ನಮ್ಮ ಅತ್ತೆಯವ್ರು ತೊಗೊಂಡು ಬಂದಿದ್ದರು. ಹೆಣ್ಣಿನ ಮದುವೆ ಇದ್ದರೆ ಆಲ್ಮೋಸ್ಟು ಚೌಟ್ರಿನಲ್ಲಿ ತೊಡಿಸ್ತೀವಿ. ಹಾಗೆ ಇಲ್ಲ ನಾವು ಚಪ್ರದಟ್ಟಿ ಅಂದರೆ ಚಪ್ರದ ಕೆಳಗಡೆ ತೊಡಿಸ್ತೀವಿ ಅಂತ ಹೇಳ್ತಾರೆ. ಅದು ಯಾವಾಗ ಸಂಜೆ ಮೇಲೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಆ ಥರ ಕೂಡ ನಾನು ತುಂಬ ತೊಡಿಸಿ ಬಂದಿದ್ದೀನಿ. ಆಲ್ಮೋಸ್ಟ್ ವೀಡಿಯೋನ ಒಂದೆರಡು ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಬಳೆ ತೊಡಿಸೋದು ಶಾಸ್ತ್ರದ್ದೇ ಒಂದು ವೀಡಿಯೋನ ಹಾಕಿದ್ದೀವಿ. ನಾವು ಕುಣಿಗಲಲ್ಲಿ ಹಳ್ಳಿಯಲ್ಲಿ ಎಲ್ಲೇ ಕರೆದ್ರೂ ನಾನು ನಮ್ಮ ಅತ್ತೆ ಬಂದು ಹೂವಿನ ಬಳೆ ಆಗಿರ್ಬೋದು, ಕಪ್ಪು ಬಳೆ ಆಗಿರ್ಬೋದು ತೊಡಿಸ್ತೀವಿ. ಹಾಗೆ ಕಮ್ಮಿ ರೇಟಲ್ಲೇ ನಾವು ಮಾಡಿಕೊಡ್ತೀವಿ ಅಂತಲೇ ಹೇಳ್ಬೋದು. ಹೂವಿನ ಬಳೆಗಳೆಲ್ಲ ನೋಡಿ ಎಲ್ಲ ಹೊಸದು ಟೈಪಲ್ಲಿ ತೊಗೊಂಡು ಬಂದಿದ್ದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬಳೆ. ನಾವಿವಾಗ ಬಳೆ ತೊಡ್ಸೋಕ್ಕೆ ಬಂದಿರೋದು ನಮ್ಮ ಮನೆ ಇದೆಯಲ್ಲ, ಆ ಮನೆಯಿಂದ ಮುಂದೆಗಡೆ ಬೀದಿ ರೋಡ್ ಏನಿದೆ ಅಲ್ಲೇ ಮೊದಲನೇ ಮನೆಯೇ ರಮೇಶ್ ಅಣ್ಣವ್ರ ಮನೆ. ಆಲ್ಮೋಸ್ಟು ನೋಡಿದ್ದೀವಿ ನಾವು ಇವ್ರನ್ನೆಲ್ಲ. ತುಂಬಾ ಕ್ಲೋಸು ಅಂತೇನಿಲ್ಲ, ತುಂಬಾ ದೂರ ಅಂತೇನಿಲ್ಲ. ಆಲ್ಮೋಸ್ಟು ನೋಡಿದ್ದೀವಿ. ಎಲ್ಲರೂ ಆಲ್ಮೋಸ್ಟು ನನಗೆ ಗೊತ್ತಿರೋರೆ. ಯೋಗ ಕಡೆಯಿಂದ ಅನಿತಾ ಇರ್ಬೋದು, ಸುಷ್ಮಾ ಇರ್ಬೋದು, ಸ್ಫೂರ್ತಿ ಇರ್ಬೋದು, ಎಲ್ಲರೂ ಆಲ್ಮೋಸ್ಟು ಗೊತ್ತಿರೋರೆ ನನಗೆ. ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ನೀವು ಬಳೆಗಳು ಯಾವ್ಯಾವ ಥರ ತೊಗೊಂಡು ಬಂದಿರಂತ. ತುಂಬಾ ಚೆನ್ನಾಗಿತ್ತು ಈ ಸಲ ಬಳೆ. ತುಂಬ ಗಾಳಿ ಬೀಸ್ತಾಯಿತ್ತು. ಹಿಂದೆಗಡೆ ಡೋರ್ ಕೂಡ ಓಪನ್ ಆಗಿತ್ತಲ್ಲ, ಹಾಗಾಗಿ ಅದು ಪೇಪರ್ ನಿಂತ್ಕೊಳ್ತಿರ್ಲಿಲ್ಲ. ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಸೋಣ ಅಂತ ಕೇಳಿದ್ರು. ಆಮೇಲೆ ಬೇಡ ಅಂದ್ಬಿಟ್ಟು ಪೇಪರ್ ಹಾಕಿದ್ರು. ಪೇಪರ್ ಹಾಕಿರೋದು ಯಾಕೆ ಅಂದರೆ ಬಳೆ ಒಡ್ಕ ಎಲ್ಲ ಬಿದ್ದರೆ ಮ್ಯಾಟ್ ಮೇಲೆಲ್ಲ ನೀಟಾಗಿ ಎತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗೆಯೇ ಇಲ್ಲೂ ಅಷ್ಟೇ ಶಾಸ್ತ್ರದ ಪ್ರಕಾರನೇ ಚಂದಕ್ಕೆ ಅಂದರೆ ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ ಚಂದಕ್ಕೆ ಅಂದರೆ ಏನು ಅಂತ. ಬಳೆಗೆ ಇಡುವಂಥದ್ದು ಅಕ್ಕಿ, ಬೆಲ್ಲ, ಹಾಗೆ ಬೇಳೆ, ಹಪ್ಪಳ, ಖಾರದ ಪುಡಿಯಿಂದನೂ ಸಹ ಇಡ್ತಾರೆ. ಬಟ್ ಕೆಲವ್ರು ಇಡ್ತಾರೆ, ಕೆಲವ್ರು ಇಡಲ್ಲ. ನಾವು ಇಡಲೇಬೇಕು ಅಂತ ಏನೋ ನಾವು ಕಂಡೀಷನ್ಸ್ ಅಂತೂ ಹಾಕಲ್ಲ. ಅವ್ರಿಗೇನು ಇಷ್ಟ ಬರುತ್ತೆ ಅದನ್ನೆಲ್ಲ ಇಡ್ಬೋದು. ನಾವು ಹಿಂಗೆ ಇಡಿ ಹೀಗೆ ಮಾಡಿ ಅಂತ ನಾವು ಯಾವತ್ತೂ ಎಲ್ಲೂ ನಾವು ಕೇಳಲ್ಲ. ಅವ್ರ ಇಷ್ಟ ಅದು. ಮೇಯ್ನ್ ಇದಕ್ಕೆ ಏನು ಅಂದರೆ ಅಕ್ಕಿ, ಬೆಲ್ಲ, ಹಾಗೆ ಬಾಳೆಹಣ್ಣು, ಕಾಯಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಳೆ ಶಾಸ್ತ್ರನ ಶುರು ಮಾಡೋದು ಮೇಯ್ನ್ ಇಷ್ಟೇ. ಹಾಗೆಯೇ ನಮಗೆ ಟೈಮಿಗೆ ಸರಿಯಾಗಿ ಕಳಿಸ್ಕೊಟ್ರೆ ಸಾಕು. ಡೇ ಆದರೆ ಪರವಾಗಿಲ್ಲ, ನೈಟು ಅಂದರೆ ನಮಗೆ ತುಂಬಾ ರಿಸ್ಕ್ ಆಗಿಬಿಡುತ್ತೆ. ಯಾಕೆಂದರೆ ತುಂಬ ಹೊತ್ತು ಕಾಯೋಕ್ಕಾಗಲ್ಲ. ಮೊನ್ನೆ ಅಂತೂ ತುಂಬಾ ಬೇಜಾರಾಗೋಯಿತು. 3-3:30 ಆಗೋಯಿತು ನಮಗೆ. ನಾವು ಹೋಗಿದ್ದು 12 ಗಂಟೆನಲ್ಲಿ. ಎಲ್ಲ ಆದಮೇಲೆ ಕರೀರಿ ಅಂತ ಹೇಳಿದ್ವಿ, ಲೇಟ್ ಆಗೋಯಿತು. ಸ್ಟಾರ್ಟಿಂಗು ಬಳೆ ತೊಡಿಸ್ತಾ ಇದ್ದೀವಿ, ಶುರುವಾಯಿತು. ಫಸ್ಟು ಇಲ್ಲಿ ಸೋದರತೆಗೆ ತೊಡಿಸ್ಬೇಕು ಅಂತ ಹೇಳಿದ್ರು. ಇವರು ಆಲ್ಮೋಸ್ಟು ನೋಡಿರ್ತೀರ ಅಗ್ರಹಾರದಲ್ಲಿರೋರು, ರಂಗಾಯಣಿ ಆಂಟಿ ಅಂತ ಹೇಳಿ ನಮ್ಮ ರೋಡಲ್ಲೇ ಇದ್ದರು. ಈಗ ಮನೆ ಖಾಲಿ ಮಾಡಿಕೊಂಡು ಹಿಂದೆ ಚೌಡೇಶ್ವರಿ ರೋಡಲ್ಲಿದ್ದಾರೆ. ನಮಗೆ ಫಸ್ಟೇ ಹೇಳಬೇಕು, ಇಷ್ಟು ಬಡ್ಜೆಟಲ್ಲಿ ಡಜನ್ಗೆ ಇಷ್ಟ ಆಗುತ್ತೆ ನಮ್ಮ ಕೈಲಿ ಕೊಡೋದಕ್ಕೆ. ಆ ಥರದ ಬಳೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಓಕೆ,
ಸ್ವಲ್ಪ ಕಾಸ್ಟ್ಲಿ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಓಕೆ, ಆ ಥರ ಎಲ್ಲ ನಾವು ಒಪ್ಕೊಳ್ತೀವಿ. ಇಲ್ಲಿ ಅಗ್ರಹಾರದಲ್ಲೇ ಇರೋದ್ರಿಂದ ಎಲ್ಲರೂ ನನಗೆ ಪರಿಚಯ ಇದ್ದಾರೆ. ಇವ್ರು ಬಂದ್ಬಿಟ್ಟು ವಿಜಯಕ್ಕ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ನನ್ನ ಬಳೆಯಮ್ಮವ್ರ ಸೊಸೆ ಅಂತಾರೆ, ಹಾಗೆಯೇ ಬಳೆಯವ್ರ ಮನೆಯವರು ಅಂತ ಹೇಳ್ತಾರೆ. ಆದ್ದರಿಂದ ನನಗೆ ಯಾವುದೇ ಥರ ಬೇಜಾರಿಲ್ಲ, ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಬಳೆ ಅನ್ನೋದು ಲಕ್ಷ್ಮಿ ಅಲ್ವಾ, ಹಾಗಾಗಿ ಆ ಥರ ಎಲ್ಲ ಕರೆದ್ರೆ ಬೇಜಾರಂತ ನಾನು ಯಾವತ್ತೂ ಬಿಟ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಬರ್ಕೊಳ್ಳಿ. ಇವರು ಬಂದು ಸವಿತಕ್ಕವರ ರಿಲೇಷನ್ನು. ನನಗೆ ನಿಜ ಗೊತ್ತಿರಲಿಲ್ಲ. ಇವ್ರ ಮಗಳಿಗೆ ಬಳೆ ತೊಡಿಸ್ಬೇಕಾದ್ರೆ ನನಗೆ ಗೊತ್ತಾಯಿತು. ನನ್ನ ಮಗಳು ಸೀನಿಯರ್ ಅಂತೆ, ಅವ್ರ ಮಗಳು ಸಂಜನಾ ಅಂಥೇಳಿ. ನಾನು ಕೇಳಿದೆ, ಏನು ಓದ್ತಿದ್ಯಪ್ಪ? ಬಳೆ ತೊಡಿಸ್ಕೊಂಡ್ರು ಫಸ್ಟ್ ಅವರು. ಬಳೆ ತೊಡಿಸ್ಕೊಂಡ್ಮೇಲೆ ನಾನು ಮದುವೆ ಆಗಿದ್ಯಾ? ಕಪ್ಪು ಬಳೆ ಇಲ್ಲ ಆಂಟಿ, ಓದ್ತಾ ಇದ್ದೀನಿ ಅಂದರು. ಎಲ್ಲಿಂದರೆ ಬೆಂಗಳೂರಲ್ಲಿ. ಹೌದಾ, ಯಾವ ಕಾಲೇಜ್ ಅಂತ ಹಿಂಗೆ ವಿಚಾರಿಸಿದಾಗ ಗೊತ್ತಾಯ್ತು. ಇಲ್ಲ ಆಂಟಿ, ನಿಮ್ಮನ್ನು ನೋಡಿದ್ದೀನಿ ವಿವೇಕಾನಂದ ಸ್ಕೂಲಲ್ಲಿ ನೇಹನ್ ಕರ್ಕೊಂಡು ಬರ್ತಾಯಿದ್ರಿ ಅಂತ ಹೇಳಿದ್ಲು. ಖುಷಿ ಆಯಿತು. ಅವಳು ನನ್ನ ಮಗಳಿಗೆ ಸೀನಿಯರ್ ಅಂತೆ. ಇವರು ಅವ್ರ ಪೇರೆಂಟ್ಸ್. ಲೆಕ್ಕಿಲಿಸಿ ಕೈ ತುಂಬ ಹಾಕೋಬೇಕು ಬಳೆ ಅಂತೆ. ಅಲ್ಲಿ ಹೇಳ್ತೈತೆ ನೋಡು, ಅಲ್ಲಿ ದೊಡ್ಡಪ್ಪ ಹೇಳ್ತದ್ದು. ಹಾಗೆಯೇ ನಾನೊಬ್ರಿಗೆ ಹಾಗೆ ನಮ್ಮ ಅತ್ತೆಯೊಬ್ಬರಿಗೆ ಈ ಥರ ತೊಡಿಸೋದ್ರಿಂದ ಬೇಗ ಆಗುತ್ತೆ ಅಂದ್ಬಿಟ್ಟು ನಾವಿಬ್ಬರು ಕೂಡ ತೊಡಿಸ್ತೀವಿ. ಫಸ್ಟು ಮದುವೆ ಮನೆಗೆಲ್ಲ ಹೋದರೆ ಫಸ್ಟು ನಾನು ತೊಡಿಸ್ಬಿಡ್ತೀನಿ ಹೆಣ್ಣಿಗೆ, ಆಮೇಲೆ ಬೇರೆಯವ್ರಿಗೆಲ್ಲ ನಮ್ಮ ಅತ್ತೆಯವರು ಕೂಡ ತೊಡಿಸ್ತಾರೆ. ಹಾಗೆಯೇ ವ್ಯವಹಾರ ಅಂತ ಬಂದಾಗ ನಾನು ಬರೋದಿಲ್ಲ, ನಾನು ಇದನ್ನ ತೊಡ್ಸೋಕ್ಕೆ ಹಾಗೆ ಹೀಗೆ ಅಂತ ನಾನು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಯಾರ ಮನೆಯಲ್ಲಿ ಅತ್ತೆ ಸೊಸೆ ಮನಸ್ತಾಪ ಇರುತ್ತೆ ಹೇಳಿ, ಎಲ್ಲರ ಮನೇಲಿರುತ್ತೆ. ನಮ್ಮ ಮನೇಲೂ ಆವಾಗವಾಗ ಕೋಳಿ ಜಗಳ ಇದ್ದೇ ಇರುತ್ತೆ. ವ್ಯವಹಾರ ಅಂತ ಬಂದಾಗ ನಾನೆಲ್ಲೂ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಖಂಡಿತವಾಗೂ ನಾನು ಹೋಗಿ ಬಳೆನ ತೊಡಿಸ್ಕೊಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಬಳೆ ತೊಡಿಸ್ತಾ ಇದ್ದೀನಲ್ಲ, ಅವ್ರ ಮಕ್ಕಳು, ನಾನು ಸ್ಟಾರ್ಟಿಂಗಲ್ಲೇ 2 ಮಕ್ಕಳನ್ನ ತೋರಿಸ್ದೆ. ಪಿಂಕ್ ಫ್ರಾಕ್ ಹಾಕ್ಕೊಂಡಿದ್ರಲ್ಲ, ಅವರು ಟ್ವಿನ್ಸ್ ಅಂತೆ. ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಅವ್ರ ಮಮ್ಮಿ. ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದೀರಾ ಮಕ್ಕಳ, ತುಂಬ ಥ್ಯಾಂಕ್ಸ್. ಮಕ್ಕಳಂತೂ ತುಂಬಾ ಸೈಲೆಂಟ್ ಅವರು. ನಾನು ಲಾಸ್ಟಲ್ಲಿ ಅವ್ರಿಗೂ ಕೂಡ ಬಳೆ ತೊಡಿಸಿದ್ದೀನಿ. ಪುಟ್ಟ ಮಕ್ಕಳು, ತುಂಬಾ ಖುಷಿಯಾಯಿತು. ಮದುವೆ ಮನೆ ಅಂದರೆ ಓಡಾಡಿಕೊಂಡು ಮೆಹಂದಿ ಹಾಕಿಸ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ. ಆದರೆ ನಾನು ವೀಡಿಯೋ ಮಾಡಪ್ಪ ಅಂತ ಕೊಟ್ಟಿದ್ದ ತಕ್ಷಣ ಏನೂ ಹೇಳಿಲ್ಲ. ಅವ್ರ ಪೇರೆಂಟ್ಸು ಅಷ್ಟೇ ಪರವಾಗಿಲ್ಲ ಕೊಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಹಾಗೆಯೇ ಈಗ ನಮ್ಮ ಅತ್ತೆಯವ್ರು ತೊಡಿಸ್ತಾ ಇದ್ದಾರಲ್ಲ, ಅವ್ರ ಹೆಸರು ನನಗೆ ನಿಜ ಗೊತ್ತಿಲ್ಲ, ತೋರಿಸ್ತೀನಿ ರೀ. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನ್ನ ಹತ್ರ ಮಿಂಗಲ್ ಆಗಿದ್ದರು. ಲೆಕ್ಕ ಎಲ್ಲ ಅವರೇ ಬರ್ಕೊಳ್ತಾ ಇದ್ರು. ಹಾಗೆಯೇ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆಗ್ನೇ ಹೇಳಿದ್ನಲ್ಲ, ನನ್ನ ಮಗಳು ಸೀನಿಯರ್ ಅಂತ ಹೇಳಿ, ಸಂಜನಾ ಅಂತ ಇವರೇ. ಇವ್ರಿಗೂ ಕೂಡ ನಾನು ಬಳೆನ ತೊಡಿಸ್ತಾ ಇದ್ದೀನಿ. ಬಳೆಗಳಂತೂ ತುಂಬಾ ಚೆನ್ನಾಗಿತ್ತು. ಯಾವ್ದು ಹಾಕ್ಕೊಳ್ಳಿ ಯಾವ್ದು ಬಿಡಲಿ ಅಂತ ಅವ್ರಿಗೆ ಕನ್ಫ್ಯೂಸನ್ ಹೊಡಿತಾ ಇತ್ತು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ಇವ್ರ ಮನೆಯಲ್ಲಿ ಬಳೆ ತೊಟ್ಟು ಬಂದಿದ್ದು ನಿಜವಾಗ್ಲೂ ಅಷ್ಟೊಂದು ಖುಷಿ ಕೊಡ್ತು. ನಮ್ಮ ಅತ್ತೆಯವ್ರು ಬಳೆ ತೊಡಿತಾ ಇದ್ದಾರಲ್ಲ, ಅವ್ರ ಹೆಸರು ಬಂದು ಸ್ಫೂರ್ತಿ ಅಂತ ಹೇಳಿ. ಎಲ್ಲ ಆಲ್ಮೋಸ್ಟ್ ಎಲ್ಲರೂ ನನಗೆ ಗೊತ್ತಿದ್ದಾರೆ. ಹಾಗೆಯೇ ಯೋಗ ಕ್ಲಾಸಲ್ಲೆಲ್ಲ ಇವ್ರ ಜೊತೆ ನಾನು ಚೆನ್ನಾಗಿ ಮಿಂಗಲ್ ಆಗಿದ್ದೀನಿ. ತುಂಬಾ ಎಲ್ಲಾದರೂ ಹೋದ್ರೂ ವೀಡಿಯೋ ಮಾಡ್ಕೊಂಡ್ರೆ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ನನ್ನ ವೀಡಿಯೋಗೆಲ್ಲ ಇವರೆಲ್ಲ ಸಹಾಯ ಮಾಡಿದ್ರು. ಹಾಗೆ ನಾನು ಇವಾಗ ತೊಡಿಸ್ತಾ ಇರೋದು ಮದುಮಗನ ತಾಯಿ ಅಂದರೆ ಸವಿತಕ್ಕ, ಅವ್ರಿಗೆ ಕೂಡ ನಾನು ತೊಡಿಸ್ತಾ ಇದ್ದೀನಿ. ಅವರು ಅಷ್ಟೇ ತುಂಬ ಕ್ಯಾಶುವಲಾಗಿ ಮಾತಾಡ್ತಾರೆ. ಸಿಕ್ಕಾಬಟ್ಟೆ ಇಷ್ಟ ಆದರು ನನಗೆ. ನಿಜವಾಗ್ಲೂ ಹತ್ರದಿಂದ ಅಕ್ಕನ ಯಾವತ್ತೂ ನೋಡಿರಲಿಲ್ಲ. ವಾಕಲ್ಲಿ ಸಿಗೋರು, ದೇವಸ್ಥಾನದಲ್ಲಿ ಸಿಗೋರು, ತುಂಬ ಚೆನ್ನಾಗಿ ಮಾತಾಡ್ಸೋರು. ಇಷ್ಟು ಹತ್ರದಿಂದ ಮಾತಾಡ್ಸಿರಲಿಲ್ಲ ನಾನು. ಅವ್ರಿಗೂ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಲಾಸ್ಟಲ್ಲೂ ಅಷ್ಟೇ ಮೆಹಂದಿ ಪ್ರೋಗ್ರಾಮ್ ಕೂಡ ಇತ್ತು ಅವ್ರ ಮನೆಯಲ್ಲಿ. ಆಗಲೂ ಅಷ್ಟೇ ನನಗೆ ಅವರು ಬಿಡಲೇ ಇಲ್ಲ ಮೆಹಂದಿ ಹಾಕಿಸ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾರು ಈ ಥರ ಬಂದಿದ್ದಾರೆ, ಅವ್ರು ವ್ಯವಹಾರ ಮುಗಿಸ್ಕೊಂಡು ಹೋಗಲಿ ಬಿಡು ಅಂತ ಎಲ್ಲರೂ ಹೇಳೋರು. ಬಟ್ ಸವಿತಕ್ಕ ಹಾಗೆ ಹೇಳಿಲ್ಲ ನನಗೆ. ಸವಿತಕ್ಕ ಅಂತಲೇ ಅಲ್ಲ, ಅನಿತಾ ಆಗಿರ್ಬೋದು, ಸ್ಫೂರ್ತಿ ಆಗಿರ್ಬೋದು, ರಂಗಾಯಣಿ ಆಂಟಿ ಆಗಿರ್ಬೋದು, ತುಂಬ ಜನ, ಹಾಗೆ
ಫ್ರೆಂಡ್ಸ್ ಶೋರೂಮ್ ಆ ಅಕ್ಕನ ಹೆಸರು ನನಗೆ ಗೊತ್ತಿಲ್ಲ. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಸ್ಪೆಕ್ಸ್ ಆಗಿರಿ ಲಿಖಿತಾರಿ ಒಂದು ಕಡೆ ವಿಡಿಯೋ ಮಾಡಿ ನಾನು ಪಾಪು ಇದೆಯಲ್ಲ ಬೇಗ ಹೋಗ್ತೀನಿ ಅಂತಂದ್ರೆ ಹಾಗೆಯೇ ಮಕ್ಳಿಗೂ ಬಳೆ ತರಬೇಕಾಗಿತ್ತು ಅಂತ ಹೇಳಿದ್ರು. ಫಸ್ಟು ಮಕ್ಳಿಗೆಲ್ಲ ಇದೆಯಾ ಅಂತ ಕೇಳಿದ್ರು. ಬಟ್ ಮಕ್ಳಿಗೆಲ್ಲ ನಾವು ತೊಗೊಂಡು ಹೋಗೋದಿಲ್ಲ ಎಲ್ಲಿಗೆ ಹೋದ್ರು. ಯಾಕೆಂದರೆ ಮಕ್ಕಳಿಗೆ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಗಾಜಿಂದಾದರೆ ಕೈ ಹೊಡ್ಕೊಳ್ಳೋದು ಕುಯ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ವ. ಮೆಟಲ್ದು ತೊಗೊಂಡು ಹಾಕ್ಕೊಂಡಿರ್ತಾರೆ ಸಾಮಾನ್ಯ ಅಂದ್ಬಿಟ್ಟು ನಾವೇನು ಅದನ್ನು ತೊಗೊಂಡು ಹೋಗಿರಲಿಲ್ಲ. ಬಟ್ ಒಂದು 3 ಮಕ್ಕಳಿರೋದ್ರಿಂದ ಎಲ್ಲರೂ ಕೇಳಿದ್ರು. ಬಟ್ ಇರಲಿಲ್ಲ. ಆಮೇಲೆ ಅದರಲ್ಲೇ 2 ಸೈಜ್ ಬರುತ್ತೆ, 2 ಇಂಚು ಅಂತ ಹೇಳಿ ಅದನ್ನು ಮಕ್ಕಳಿಗೆಲ್ಲ ನಾವು ತೊಡಿಸಿದ್ವಿ. ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ರು. ತೋರಿಸ್ತೀನಿ ಯಾವ ಥರ ತೊಗೊಂಡ್ರು ಅಂತ, ಮಕ್ಕಳಿಗೆ ಯಾವ ಥರ ನಾನು ತೊಡಿಸ್ದೆ ಅಂತ. ಹಾಗೆಯೇ ಮದುವೆ ಹೆಣ್ಣಿಗೆ ಅಚ್ಚು ಬಳೆ ಬೇಕಾ ಅಂತ, ಆಮೇಲೆ ರೌಂಡ್ ಬಳೆ ಬೇಕಾ ಅಂತ ನಮ್ಗೆ ಹೇಳಿದ್ರೆ ನಾವು ಅದು ಕೂಡ ತೊಗೊಂಡು ಬಂದು ತೊಡಿಸ್ತೀವಿ. ಅಚ್ಚು ಬಳೆ ಅಂದರೆ ಗೊತ್ತಿರುತ್ತೆ ಸಾಮಾನ್ಯ ಅಂತ ಅಂದ್ಕೊಳ್ತೀನಿ. ಆ ಬಳೆಗೆ ಏನಂತಾರೆ ಅಂದರೆ ಸಾಣಿ ಬಳೆ ಅಂತ ಕರೀತಾರೆ. ಆ ಬಳೆಗೆ ಸ್ಕ್ವೇರ್ ಟೈಪ್ ಇರುತ್ತೆ, ಮೇಲೆ ರೌಂಡ್ ಬಂದಿರಲ್ಲ. ಮಾಮೂಲಿಯಾಗಿ ಕಪ್ಪು ಬಳೆ ತೊಡಿಸೋದು ರೌಂಡು. ಸ್ವಲ್ಪ ಕೈ ಏನಾದರೂ ಹೊರಟಿರೋದಾಗಲಿ ಆ ಥರ ರಫ್ ಇರೋದಾಗಲಿ ಆದರೆ ನಾನು ತೊಡ್ಸೋಕೆ ಹೋಗೋದಿಲ್ಲ. ಯಾಕಂದರೆ ಕೈ ರಫ್ ಇರುತ್ತಲ್ಲ, ಆದಷ್ಟು ಬಳೆ ಹೋಗೋದಿಲ್ಲ. ಆವಾಗ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಬಾಡಿ ಲೋಷನ್ ಇರ್ಬೋದು, ಫೇಸ್ ಕ್ರೀಮ್ ಇರ್ಬೋದು, ಇಸ್ಕೊಂಡು ಅದನ್ನು ಹಾಕ್ತೀನಿ. ನಾನು ತೊಗೊಂಡೋಗಿರಲ್ಲ. ಹೋಗೋದು ಹೆಂಗೋ ಫಂಕ್ಷನ್ಸ್ಗೆಲ್ವ, ಅದಿಲ್ಲ ಅಂದರೆ ಮೇಕಪ್ಪಿಂದು ಯಾರೂ ಹಂಗೆ ಫಂಕ್ಷನ್ನೇ ಮಾಡಲ್ಲ. ಹಾಗಾಗಿ ಅಲ್ಲೇ ಇಸ್ಕೊಂಡ್ಬಿಟ್ಟು ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ತೀರಾ ರಫ್ ಇದೆ ಅಂದರೆ ನಾನು ತೊಡ್ಸೋಕೆ ಹೋಗಲ್ಲ, ನಮ್ಮ ಅತ್ತೆಯವ್ರಿಗೆ ಹೇಳ್ತೀನಿ. ನೋಡ್ತಾ ಇರ್ಬೋದು, ಇವರಿಬ್ರು ಟ್ವಿನ್ಸ್ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅವ್ರಿಗೀಗ ಬಳೆ ತೊಡಿಸ್ತಾ ಇದ್ದೀವಿ. ಬಳೆ ಅಷ್ಟು ಚಿಕ್ಕ ಸೈಜು ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ 2 ಸೈಜ್ ಇತ್ತು. ಫುಲ್ಲು ಗೋಲ್ಡನ್ ಕಲರಲ್ಲಿತ್ತು. ಆ ಬಳೆನ ಅವ್ರ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ನಾನು ಹಾಗೂ ಹೇಳಿದೆ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಆಮೇಲೆ ನಾನು ಹೇಳಿದೆ ಬೇಡ, ದೃಷ್ಟಿ ಆಗಿಬಿಡುತ್ತೆ, ಗೋಲ್ಡೇ ಇರಲಿ ಬಿಡಿ ಅಂತ ಅಂದೆ. ಆ ಗೋಲ್ಡು ಅವ್ರ ಕೈಗೆ ಅವ್ರ ಮುಖಕ್ಕೂ ಬಳೆ ಹಾಕೇ ಇಲ್ವೇನೋ ಅನ್ನೋ ಥರನೇ ಇತ್ತು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಬಳೆ ತೊಡಿಸೋ ಬ್ಯುಸಿನಲ್ಲಿ ಅವ್ರದ್ದು ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಹಿಂದೆ ಯಾರೋ ಒಬ್ಬರು ಬಳೆ ತೊಡಿಸ್ಕೊಳಕ್ಕೆ ಬಂದರು, ಅವ್ರ ಕೈಲಿ ಕೊಟ್ಟಿದ್ದೆ. ಪಾಪ ಇಷ್ಟೊತ್ತು ನನಗೆ ಅವರು ವೀಡಿಯೋ ಮಾಡಿಕೊಟ್ಟಿದ್ರು. ಅವ್ರ ವೀಡಿಯೋ ಮಿಸ್ ಆಗುತ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ. ಅವರು ಇಷ್ಟು ನನಗೆ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಕೇವಲ ಬರೀ 3 ಡಜನ್ ಮಾತ್ರ ಇತ್ತದು, ಮಿಕ್ಸ್ ಆಗಿಬಿಟ್ಟಿತ್ತದು. 3 ಡಜನಲ್ಲೇ ಇಬ್ರಿಗೂ 1.5 ಡಜನ್ ಹಾಕಿದ್ವಿ, 9 ಹಾಕಿದ್ವಿ. ಅದೆಲ್ಲ ಆದಮೇಲೆ ಅಲ್ಲೇ ಮೆಹಂದಿ ಶಾಸ್ತ್ರ ಕೂಡ ಅವತ್ತೇ ಇಟ್ಕೊಂಡಿದ್ರು. ಅಲ್ಲೇ ಊಟನೂ ಆಯಿತು. ಊಟದ್ದು ಕ್ಲಿಪ್ಪಿಂಗ್ ಕೂಡ ನಾನು ತೊಗೊಳ್ಳಿಲ್ಲ, ಯಾಕಂದರೆ ತುಂಬಾ ಜನ ಇದ್ದರು, ಅಲ್ಲಿ ತೊಗೊಳ್ಳಿಲ್ಲ. ಇಲ್ಲಿ ಮುಸ್ಲಿಮ್ಸ್ ಅವ್ರು ಬಂದು ಮೆಹಂದಿ ಹಾಕ್ತಾಯಿದ್ರು, ಪ್ರತಿಯೊಬ್ಬರಿಗೂ ಹಾಕ್ತಾಯಿದ್ರು. ಹಾಗೆ ನನಗೂ ಎಷ್ಟು ಬಲವಂತ ಮಾಡಿದ್ರು ಅಂದರೆ ನಿಜವಾಗ್ಲೂ ಅಷ್ಟು ಬಲವಂತ ಮಾಡಿದ್ರು.
ಸವಿತಾ ಆಂಟಿನ ಮಿಂಚಿಸ್ತಾ ಇದ್ದೀರಾ? ಬೇಡವಾ? ಮೇಮುಂದ ಯಮನ್ ಒಬ್ಳೆ ಮಿಂಚ್ಬೇಕಾ? ನಾನು ಹಾಕೊಂಡೇ ಇಲ್ವಲ್ಲ ಇನ್ನೂ. ಊಟಕ್ಕೆ ಕಳಿಸಿದ್ದ ಕಣಮ್ಮ ನಿನ್ನ. ಕೈ ತೋರಿಸು ಒಳಗಡೆ ಮೇಲ್ಗಡೆದು. ಹಾಗೆ ಈ ಆಂಟಿ ಬಂದು ಸವಿತಾ ಆಂಟಿ ಅಂತ ಹೇಳಿ ತುಂಬಾ ಕ್ಲೋಸ್ ಅಪ್ಪ. ಇವ್ರನ್ನ ನಾನು ತುಂಬ ಕಡಿಮೆ ನೋಡಿರೋದು, ಆದರೆ ಇವ್ರು ಎಷ್ಟು ಸ್ಪೋರ್ಟಿವ್ ಆಗಿರ್ತಾರೆ ಅಂದರೆ ನಿಜವಾಗ್ಲೂ ಮನೆಯಲ್ಲೂ ಹಾಗೆ ಇರ್ತಾರೆ. ಯಪ್ಪ ನಿಜವಾಗ್ಲೂ ಇವ್ರನ್ನ ಅತ್ತೆ ಆಗಿ ಆಗಲಿ ಅಮ್ಮನಾಗಿ ಪಡೆದಿರೋರು ಇವ್ರ ಮನೆಯಲ್ಲಿ ಯಾರೇ ಇದ್ರೂ ಅವ್ರಿಗೊಂದು ನಾನು ಥ್ಯಾಂಕ್ಸ್ ಹೇಳ್ತೀನಿ ಇವ್ರ ಬಗ್ಗೆ. ಇಲ್ಲಿ ಎಷ್ಟು ಕಾಮಿಡಿ ಮಾಡಿದ್ರು ಅಂದರೆ ನಿಜವಾಗ್ಲೂ ಅಷ್ಟೊಂದು ಕಾಮಿಡಿ ಮಾಡಿದ್ರು. ನಾನು ಅದರ ವಾಯ್ಸೆಲ್ಲ ಮ್ಯೂಟ್ ಮಾಡಿದ್ದೀನಿ. ಬಳೆ ಬಳೆ ತೋರಿಸಿ, ಬಳೆ ಬಳೆ ತೋರಿಸಿ. ಬಣ್ಣ ಹಾಕೊಂಡಿರುವಂತಾನೆ ಕರಿತಿರೋದು. ಬಳೆ ಬಳೆ ಹಾಕೊಂಡಿರೋರ್ನ ಹಂಗೆ ಇರಿ. ಬಳೆ ಎಲ್ಲ ಇಷ್ಟ ಆಯ್ತಾ? ಬಳೆ ಇಷ್ಟ ಆಯ್ತಾ ನಿಮಗೆ? ಬಳೆ ಎಲ್ಲ ಇಷ್ಟ ಆಯ್ತಾ ಎಲ್ಲರೂ? ಅವೆಲ್ಲ ರೇಟ್ ಕಡಿಮೆ ಆಗ್ಲಿ. ನಾನು ಸವಿತಾ ಆಂಟಿ ಕುಳ್ಳಿ ಅಲ್ವಾ ಅದಕ್ಕೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಬಳೆ ತೊಡಿಸಿದ ಮೇಲೆ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡಿದ್ರು, ಏನು ಹೇಳಿದ್ರು ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಇಂಥ ಒಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸವಿತಾ ಅವ್ರಿಗೆ. ಹಾಗೆಯೇ ಇವ್ರು ಬಂದುಬಿಟ್ಟು ಅನಿತಾ ಅಂತ ಹೇಳಿ, ಇವ್ರನ್ನ ನಾನು ಯೋಗ ಇದರಲ್ಲಿ ನೋಡಿದ್ದು. ತುಂಬಾ ಕ್ಲೋಸ್ ಇಲ್ಲ ಆದ್ರೂ ಎಷ್ಟೋ ವರ್ಷದ ಪರಿಚಯ ಇದ್ದಾರೇನೋ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾರೆ. ಇವರು ಅಷ್ಟೇ ಮೆಹಂದಿ ಹಾಕಿಸ್ಕೊಂಡು ಮತ್ತು ಸಿಕ್ಕಾಬಟ್ಟೆ ಬಲವಂತ ಮಾಡ್ತಾಯಿದ್ರು. ಹಾಗೆ ಲಾಸ್ಟಲ್ಲಿ ಎಲ್ಲರೂ ಮದುಮಗನ ಕುಂಡಿಸ್ಕೊಂಡು ಈ ಥರ ಒಂದು ವಿಡಿಯೋ ಮತ್ತು ಫೋಟೋನ ತೆಗೆಸ್ಕೊಳ್ತಾ ಇದ್ರು. ನಾನು ಒಂದು ಇರಲಿ ಆ ಥರ ಈ ಥರ ಅಂತ ಹೇಳಿ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಸ್ವಲ್ಪ ಈ ಕಡೆ ಸ್ವಲ್ಪ ಇದೆ. ಲೈಟ್ ಬಿಡೋದು ಸಾಕ, ಲೈಟ್ ಬೇಡವಾ? ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ. ಹಿಂಗಿತ್ತು ಮೇಲೆ ಕೈ ಹಾಗೆ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕುಣಿಗಲ್ ಸುತ್ತಮುತ್ತ ಎಲ್ಲೇ ಇದ್ರೂ ಬಂದು ಬಳೆನ ತೊಡಿಸ್ಬಿಟ್ಟು ಹೋಗ್ತೀವಿ. ನೋಡಿದ್ರಲ್ಲ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತ. ಹಾಗೆ ನಾನು ಅಲ್ಲಿಂದ ಈಗ ಹೊರಡ್ತಾ ಇದ್ದೆ. ಹೊರಡ್ಬೇಕಾದ್ರೂ ಅಷ್ಟೇ ನನ್ನನ್ನು ಎಷ್ಟು ಪ್ರೀತಿಯಿಂದ ಕಳಿಸ್ಕೊಟ್ರು ಅಂದರೆ ನಿಜವಾಗ್ಲೂ ಅಷ್ಟೊಂದು ಖುಷಿ ಆಯಿತು. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಹಾಗೆ ನಾನು ಅಲ್ಲಿಂದ ಹೊರಡ್ಬೇಕಾದ್ರೆ ನನಗೆ ಮೆಹಂದಿನ ಹಾಕಿ ಕಳಿಸಿದ್ರು. ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೆಹಂದಿನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ರು ಅವರು. ತುಂಬ ವರ್ಷಗಳೇ ಆಗಿತ್ತೇನೋ ನಾನು ಮೆಹಂದಿ ಹಾಕಿಸ್ಕೊಂಡು ಈ ಥರ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಹಾಗೆ ನಾನಲ್ಲಿ ನಮ್ಮ ಮನೆಯವ್ರದ್ದು ಇನ್ಶಿಲು ಹಾಗೆ ನನ್ನ ಇನ್ಶಿಲ್ ಕೂಡ ಹಾಕಿಸ್ಕೊಂಡೆ. ಅವ್ರು ಕೇಳಿದ್ರು ಯಾವ ಥರ ಹಾಕಬೇಕು ಅಂತ. ನಾನು ಸಿಂಪಲಾಗಿ ಫ್ಲವರ್ ಬಂದುಬಿಟ್ಟು ಅಲ್ಲಿ ಇನ್ಶಿಲ್ ಹಾಕಿ ಅಂತ ಹೇಳಿದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಹಾಗೆಯೇ ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋನ ಯಾರಾದರೂ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಟೇಕ್ ಕೇರ್. ಲವ್ ಯು ಆಲ್.